ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫ್ಯಾಕ್ಟ್ ಬಾಸ್ ಚಾನಲ್. ನಾನು ನಿಮ್ಮ ಕೆ ಸಲ್ಮಾನ್. ಈ ಒಂದು ವಿಡಿಯೋದಲ್ಲಿ ಅಂದರೆ 14ನೇ ತಾರೀಕಲ್ಲಿ ಮಾರ್ಕೆಟ್ ಯಾವೆಲ್ಲ ಮೂವ್ಮೆಂಟ್ ಕೊಡುತ್ತೆ, ನಿಫ್ಟಿ ಬೈ ಜೋನ್ ಏನಿರುತ್ತೆ ಮತ್ತು ಸೆಲ್ ಜೋನ್ ಏನಿರುತ್ತೆ ಮತ್ತು ಟಾರ್ಗೆಟ್ ಏನಿರುತ್ತೆ ಅಂತ ಹೇಳಿ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ಹಾಗಾಗಿ ಇನ್ನೂವರೆಗೂ ಈ ಒಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಯಾಕೆಂದರೆ ಕನ್ನಡದಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟಿನ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಈ ಒಂದು ಚಾನಲಲ್ಲಿ ಸಿಗುತ್ತೆ. ಸಾರಿ. ಓಕೆ, ಸೊ ಮೊದಲನೇದಾಗಿ ಇವತ್ತು ನಾವು ನಿಫ್ಟಿಲಿ ನೋಡೋಣ. ಓಕೆ, ಸೊ ನಿಫ್ಟಿಲಿ ಯಾವೆಲ್ಲ ಸೆಲ್ಲಿಂಗ್ ಜೋನ್ ಏನಿದೆ ಆ್ಯಂಡ್ ಬೈ ಜೋನ್ ಏನಿದೆ, ಓಕೆ, ಲೆವೆಲ್ಸ್ ಏನಿದೆ ಅಂತ ಹೇಳಿ. ಒಂದು ವೇಳೆ ನಾಳೆ ಅಂದರೆ 14ನೇ ತಾರೀಕಲ್ಲಿ ನೀವೇನಾದರೂ ಮಾರ್ಕೆಟ್ನ ಮಾಡ್ತಾ ಇದ್ದೀನಿ ಅನ್ನೋದಾದರೆ ಸೆಲ್ ಜೋನಲ್ಲಿ ನೋಡೋದಾದರೆ, ಓಕೆ, 18,630 ಏನಿದೆ, ಇದೊಂದು ಹೆವಿ ಸಪೋರ್ಟ್ ಜೋನ್ ಇದೆ. ಇದು ಒಂದು ವೇಳೆ ಬ್ರೇಕ್ ಮಾಡಿತು ಅಂದರೆ ನಿಮ್ಮ ಟಾರ್ಗೆಟ್ ಬಂದುಬಿಟ್ಟು, ಓಕೆ, ಸೊ ನಿಮ್ಮ ಟಾರ್ಗೆಟ್ ಬಂದುಬಿಟ್ಟು 18,557 ಇರುತ್ತೆ. ಓಕೆನಾ. ಒಂದು ವೇಳೆ ನೀವು ಬೈ ಜೋನಲ್ಲಿ ನೋಡ್ತಾ ಇದ್ದೀನಿ, ಮಾರ್ಕೆಟ್ ಮೇಲೆ ಮೂವ್ ಆಗ್ತಾ ಇದೆ ಅಂದರೆ ನಿಮ್ಮ ಬೈ ಜೋನು ಟಾರ್ಗೆಟ್ ಬಂದುಬಿಟ್ಟು, ಬೈ ಜೋನ್ ಕ್ರಾಸ್ ಆಗೋದು ಬಂದುಬಿಟ್ಟು 18,730 ಮೇಲೆ ಒಂದು ವೇಳೆ ಸಸ್ಟೇನ್ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಫಸ್ಟ್ ಟಾರ್ಗೆಟ್ ಬಂದುಬಿಟ್ಟು 18,780 ಇರುತ್ತೆ. ಓಕೆನಾ. ಸೊ ವೆಯ್ಟ್ ಮಾಡಿ, ನಾಳೆ ನಿಮ್ಮ ಬೈ ಜೋನಲ್ಲಿ ನೋಡ್ತಿದ್ದೀನಿ ಅಂದರೆ 18,730 ಇರುತ್ತೆ. ಆ್ಯಂಡ್ ನೀವು ಒಂದು ವೇಳೆ ಸೆಲ್ ಜೋನಲ್ಲಿ ತಗೊಳ್ತಿದ್ದೀನಿ ಅಂದರೆ 18,631 ಇರುತ್ತೆ. ಒಂದು ಸ್ವಲ್ಪ ಸಸ್ಟೇನ್ ಆಗೋ ತನಕ ವೆಯ್ಟ್ ಮಾಡಿ. ಸಸ್ಟೇನ್ ಆದ ನಂತರ ಒಂದು ವೇಳೆ ಸೆಲ್ ಜೋನಲ್ಲಿ ತಗೊಳ್ತಿದ್ದೀನಿ ಅಂದರೆ ಸಪೋರ್ಟ್ ಏನಿದೆ ಅದನ್ನು ಬ್ರೇಕ್ ಆಗೋ ತನಕ ವೆಯ್ಟ್ ಮಾಡಿ. ನಿಮ್ಮ ಟಾರ್ಗೆಟ್ ಬಂದುಬಿಟ್ಟು 18,560 ಇರುತ್ತೆ. ಆ್ಯಂಡ್ ಬೈ ಜೋನಲ್ಲಿ ನೀವು ತಗೊಳ್ತಿದ್ದೀನಿ ಅಂದರೆ ಸ್ವಲ್ಪ ವೆಯ್ಟ್ ಮಾಡಿ. ನಿಮ್ಮ ರೆಸಿಸ್ಟೆನ್ಸ್ ಏನಿದೆ ಬ್ರೇಕ್ ಆಗೋ ತನಕ 1-2 ಮಿನಿಟು ಸಸ್ಟೇನ್ ಆಗಲಿ. ಮಾರ್ಕೆಟು ಸಸ್ಟೇನ್ ಆದ ತಕ್ಷಣವೇ ನಿಮ್ಮ ಟಾರ್ಗೆಟ್ ಬಂದುಬಿಟ್ಟು 18,779 ಇರುತ್ತೆ ನಿಫ್ಟಿ 50ಯಲ್ಲಿ. ಓಕೆನಾ. ಒಂದು ವೇಳೆ ನೀವು ಬ್ಯಾಂಕ್ ನಿಫ್ಟಿಲಿ ನಾನು ಟ್ರೇಡ್ ಮಾಡ್ತೀನಿ ಅನ್ನೋದಾದರೆ, ಓಕೆ, ಸೊ ನಾನು ಇಲ್ಲಿ ಚಾರ್ಟ್ ಹಾಕಿರೋದು 15 ನಿಮಿಷ ಚಾರ್ಟ್ ಹಾಕಿದ್ದೀನಿ. ಓಕೆನಾ. ಒಂದು ವೇಳೆ ನೀವು ಬ್ಯಾಂಕ್ ನಿಫ್ಟಿಲಿ ನಾನು ಟ್ರೈ ಮಾಡ್ತಿದ್ದೀನಿ ಅನ್ನೋದಾದರೆ, ಬ್ಯಾಂಕ್ ನಿಫ್ಟಿನೂ ಕೂಡ ಬಹಳಷ್ಟು ದಿನದಿಂದ ಕನ್ಸೋಲಿಡೇಟ್ ಆಗ್ತಾ ಇದೆ. ಓಕೆ, ಒಂದು ವೇಳೆ ನಾಳೆ ನೀವು ಎಂಟ್ರಿ ಆಗ್ತೀನಿ ಅನ್ನೋದಾದರೆ, ಬೈ ಜೋನಲ್ಲಿ ಮಾಡ್ತೀನಿ ಅನ್ನೋದಾದರೆ 44,150 ಏನಿದೆ ಅಲ್ವಾ, ಇದೊಂದು ಹ್ಯಾವಿ ರೆಸಿಸ್ಟೆನ್ಸ್ ಇದೆ. ಸೊ ವೆಯ್ಟ್ ಮಾಡಿ. ಇಲ್ಲಿ ಒಂದು 2-3 ಕ್ಯಾಂಡಲ್ ಕ್ರಿಯೇಟ್ ಆಗಲಿ. ಓಕೆ, ಒಂದು ವೇಳೆ ಇಲ್ಲಿಂದ 2-3 ಕ್ಯಾಂಡಲ್ ಕ್ರಿಯೇಟ್ ಆಗಿ ಮತ್ತೆ ರೀಟೆಸ್ಟ್ ಆಯಿತು ಅಂತ ಹೇಳಿದ್ರೆ ನಿಮ್ಮ ಫಸ್ಟ್ ಟಾರ್ಗೆಟ್ ಬಂದುಬಿಟ್ಟು 44,350 ತನಕ ನಿಮ್ಮ ಫಸ್ಟ್ ಟಾರ್ಗೆಟ್ ಇರುತ್ತೆ. ಓಕೆನಾ. ಸೊ ಒಂದು ವೇಳೆ ಅದನ್ನು ಕೂಡ ಕ್ರಾಸ್ ಆಯಿತು, ಈ ಒಂದು ಲೆವೆಲ್ ಕ್ರಾಸ್ ಆಯಿತು ಅಂತ ಹೇಳಿದಾದರೆ ಎರಡನೇ ಟಾರ್ಗೆಟ್ ಬಂದುಬಿಟ್ಟು ನಿಮಗೆ 44,450 ಇರುತ್ತೆ. ಓಕೆ, ಇದು ನಿಮಗೆ ಬೈ ಜೋನಲ್ಲಿ ಆಯಿತು. ಇಲ್ಲಿ ನಾನು ನಿಮಗೆ ಕಲರ್ ಚೇಂಜ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ಒಂದು ವೇಳೆ ನೀವು ಬೈ ಮಾಡ್ತೀನಿ ಅನ್ನೋದಾದರೆ ಇದು ನಿಮ್ಮ ಬೈ ಜೋನಲ್ಲಿ ಆಯಿತು. ಓಕೆ, ಒಂದು ವೇಳೆ ನೀವು ಸೆಲ್ ಜೋನಲ್ಲಿ ನೋಡ್ತಾ ಇದ್ದೀನಿ ಅನ್ನೋದಾದರೆ ಸೊ ಪ್ಲೀಸ್ ವೇಟ್ ಮಾಡಿ. 43,880 ಕ್ರಾಸ್ ಆಗಲಿ. ಓಕೆ, 43,880 ಕ್ರಾಸ್ ಆಯಿತು ಅಂತ ಹೇಳಿದರೆ ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು ನಿಮಗೆ 43,712 ಇರುತ್ತೆ. ಓಕೆ, ಸೊ ನಾಳೆ ಆಲ್ಮೋಸ್ಟ್ ಎಲ್ಲ ಬೈ ಸೈಡೇ ಓಪನ್ ಆಗೋ ಚಾನ್ಸಸ್ ಇದೆ. ಸೊ ವೆಯ್ಟ್ ಮಾಡಿ. ಯಾವುದೇ ಒಂದು ಮಾರ್ಕೆಟ್ ಓಪನ್ ಆಗಿದ್ರೆ ಸಡನ್ ಆಗಿ ಎಂಟ್ರಿ ತಗೋಬೇಡಿ. ಕನ್ಸೋಲಿಡೇಟ್ ಆಗಲಿ ಮಾರ್ಕೆಟು, 1-2 ಕ್ಯಾಂಡಲ್ ಕ್ರಿಯೇಟ್ ಆಗಲಿ. ಓಕೆ, 5 ನಿಮಿಷದಲ್ಲಿ ಇಲ್ಲಾಂದರೆ 3 ನಿಮಿಷದಲ್ಲಿ ಮಿನಿಮಮ್ ಒಂದು 3-4 ಕ್ಯಾಂಡಲ್ ಕ್ರಿಯೇಟ್ ಆಗಲಿ. ಆ ನಂತರ ನೀವು ಎಂಟ್ರಿನ ತಗೊಳ್ಳಿ. ಈ ಒಂದು ಡೀಟೇಲ್ಸ್ನ ಏನಿದೆ ನನ್ನ ಟೆಲಿಗ್ರಾಮಲ್ಲಿ ಚಾನಲಲ್ಲೂ ಕೂಡ ನಾನು ಶೇರ್ ಮಾಡಿದ್ದೀನಿ. ಅದನ್ನು ಕೂಡ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಅಲ್ಲಿಂದನೂ ಕೂಡ ನೀವು ಫ್ರೀಯಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗ್ಬೋದು. ಓಕೆ, ಸೊ ಇನ್ನೂವರೆಗೂ ನೀವೇನಾದರೂ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ದಿಲ್ಲ ಅನ್ನೋದಾದರೆ, ಜರೋದಾಯಿತು, ಅಪ್ ಸ್ಟಾಕ್ ಆಯಿತು, ಅದು ಡಿಮ್ಯಾಟ್ ಲಿಂಕ್ನು ಕೂಡ ನಾನು ನಿಮಗೆ ಕೆಳಗಡೆ ಕೊಟ್ಟಿದ್ದೀನಿ. ಅಲ್ಲಿಂದ ನೀವು ಒಂದು ನಮ್ಮ ಡಿಮ್ಯಾಟ್ ಲಿಂಕ್ನ ನಮ್ಮ ಲಿಂಕಿಂದ ನೀವು ಓಪನ್ ಮಾಡ್ಕೋಬೋದು. ಹಾಗೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಂತಹ ಮಾಹಿತಿ ಕನ್ನಡದಲ್ಲಿ ನಮ್ಮ ಕಡೆಯಿಂದ ಅಪ್ಡೇಟ್ ಆಗ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.